ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದ ಸತ್ಯಕಥನ ಒಳಗೊಂಡಿರುವ ಭುಗಿಲ್ ಕೃತಿಯನ್ನು ರಾಯಚೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಮೈಸೂರಿನಲ್ಲಿ ಇಂದು ಬಿಡುಗಡೆ ಮಾಡಿದರು. ಈ ವೇಳೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾದ ದಾಮ ರವೀಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಹರೀಶ್ ರಾಮಸ್ವಾಮಿ ಇತ್ತೀಚಿನ ಪೀಳಿಗೆಯಲ್ಲಿ ರಾಷ್ಟ್ರ ಮತ್ತು ರಾಜ್ಯದ ಬಗ್ಗೆ ಸ್ಪಂದಿಸುವ ಗುಣ ಮತ್ತು ಮನೋಧರ್ಮ ಕಾಣೆಯಾಗಿದೆ. 1980ರ ದಶಕದ ನಂತರ ದೇಶದಲ್ಲಿ ಚಳವಳಿಗಳು ಸಕ್ರಿಯವಾಗಿಲ್ಲ ಎಂದು ಹೇಳಿದರು. ನಮ್ಮ ಸಮಾಜದ ದಿಕ್ಕು ಯಾವ ಕಡೆ ಹೋಗ್ತಾ ಇದೆ, ಏನಾಗ್ತಾ ಇದೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಏನಾಗ್ತಾ ಇದೆ, ನಾವು ಯಾಕೆ ಸೆಲ್ಫಿಶ್ ಆಗ್ತಾ ಇದ್ದೀವಿ. ದಾಮ ರವೀಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಪ್ರಜಾಪ್ರಭುತ್ವ ರಕ್ಷಣೆಗೆ ಆದ್ಯತೆ ನೀಡಿದೆ. ಹಿಂದೂ ಧರ್ಮ, ಪ್ರಜಾಪ್ರಭುತ್ವ, ಸಮಾಜ, ಜಾತ್ಯತೀತತೆ ಒಳಗೊಂಡಿದೆ ಎಂದು ತಿಳಿಸಿದರು. ಹಾಗಾಗಿ ಹಿಂದುತ್ವ ಅಂತ ಅಂದಾಗ ಯಾರ ವಿರೋಧವೂ ಅಲ್ಲ, ಜಗತ್ತಿಗೆ ಮಂಗಳವನ್ನು ತರುವಂಥದ್ದು. ಜಗತ್ತಿಗೆ ಹಿಂದುತ್ವ ಅದೇ ರಕ್ಷಣೆಯನ್ನು ಕೊಡೋದು.